ಈ ರವಿ ಒಂಥರ ಯೂನಿವರ್ಸಲ್. ಯಾವ ರಾಶಿಯನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರು ಟಾಪ್ ಹೋಗೋದೆ ಸರ್. ಎಲ್ಲೋ ಒಂದು ಕಡೆ ಈ ಕುಜಿನ ಸಂಪರ್ಕ ಬಂದ್ಬಿಟ್ರೆ ಕಾಂಟ್ರಾಕ್ಟರ್ ಒಳ್ಳೆ ರಿಯಲ್ ಎಸ್ಟೇಟ್ ಕಾಂಟ್ರಾಕ್ಟರ್ ಆಗಿರ್ತಾರೆ. ಅವ್ರನ್ನ ಆ ಥರದ ಮನಸ್ಥಿತಿಯನ್ನು ಒಪ್ಕೊಳ್ಳೋದಾದರೆ ನೀವು ಸಿಂಹರಾಶಿಯವರ ಸಹವಾಸ ಮಾಡಬಹುದು, ಸಿಂಹರಾಶಿಯವ್ರನ್ನ ಮದುವೆ ಮಾಡ್ಕೋಬಹುದು. ಇವರು ಬಿಸ್ನೆಸ್ ಮಾಡೋದಾದ್ರೆ ಏನು ಮಾಡ್ಬೋದು? ಈಗ ಕಟಕ ರಾಶಿ ನೋಡ್ಕೊಳ್ಳಿ. ಕಟಕ ರಾಶಿ ಪುನರ್ವಸು ನಕ್ಷತ್ರ, ಪುಷ್ಯ, ಆಶ್ಲೇಷ ನಕ್ಷತ್ರದವರು ಕಟಕ ರಾಶಿಯಲ್ಲಿ ಬರ್ತಾರೆ. ಈ ಮೂರೂ ರಾಶಿಗಳಿಗಿಂತ ಭಿನ್ನ ಕಟಕ ರಾಶಿ. ಸ್ವಲ್ಪ ಸ್ಮೂತ್ ಗೋಯಿಂಗ್ ಕಟಕ ರಾಶಿಯವರು. ಮೇಷರಾಶಿ ಸ್ವಲ್ಪ ರಫ್ ಗೋಯಿಂಗ್. ವೃಷಭ ಬಂದು ಲವ್ಲಿ, ಬುಧ ಬಂದು ಕ್ಯಾಲ್ಕುಲೇಟಿವ್, ಕಟಕ ಬಂದು ಸಾಫ್ಟ್ ನೇಚರ್, ಕನ್ಸರ್ನ್ ರಾಶಿ. ಅವಾಗ ಅಂದಾಜು ಮಾಡ್ಕೊಳ್ಳಿ, ಅವ್ರೇನು ಓದ್ಬೋದು, ಅವ್ರೇನು ಬಿಸ್ನೆಸ್ ಮಾಡ್ಬೋದು, ನಿಮಗೊಂದು ಅಂದಾಜು ಬಂದು ಅತಿ ಹೆಚ್ಚು ಹೊರಟು ಕೆಲಸಗಳನ್ನ ಅವ್ರು ಮಾಡಲ್ಲ ಕಟಕ ರಾಶಿ. ಯಾಕೆ ಕಟಕ ರಾಶಿಯವರು ಸ್ಮೂತ್ ಇರ್ತಾರೆ, ಕನ್ಸರ್ನ್ ಇರ್ತಾರೆ? ಆ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಇಸ್ ಸಾಫ್ಟ್, ಸೊ ಹುಣ್ಣಿಮೆ. ಚಂದ್ರನ ನೇಚರ್ ನಿಮಗೆ ಗೊತ್ತಿದೆ, ಚಂದ್ರ ಸುಡಲ್ಲ, ಸೂರ್ಯಂತ. ಸೊ ಕಟಕ ರಾಶಿ ಅಧಿಪತಿ ಚಂದ್ರ. ಚಂದ್ರ ಅಧಿಪತಿಯಾದಾಗ ಅವರು ಏನೇನು ವಿದ್ಯೆಯನ್ನು ಓದಬಹುದು? ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಇನ್ನಿತರೆ ವೈದ್ಯಕೀಯ ವಿದ್ಯೆಗಳು. ವೈದ್ಯಕೀಯ ವಿದ್ಯೆಗಳಂದರೆ ಲ್ಯಾಬ್ ಬರುತ್ತೆ, ಅರೆವೈದ್ಯಕೀಯ ಅಂತಲೂ ಹೇಳಬಹುದು. ಡಿ ಫಾರ್ಮಾ ಬರುತ್ತೆ, ಬಿ ಫಾರ್ಮಾ ಬರುತ್ತೆ, ಲ್ಯಾಬ್ ಬರುತ್ತೆ. ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಸರ್ಜನ್, ಫಿಸಿಷಿಯನ್, ಇಂಥ ದೊಡ್ಡ ದೊಡ್ಡ ಸ್ಥಾನಗಳನ್ನು ಬಿಟ್ಟು ಅದರ ಇನ್ನೊಂದು ಎರಡನೇ ಹಂತದ ವೈದ್ಯ ವಿದ್ಯಾಭ್ಯಾಸಗಳಿದ್ದರೆ ಕಟಕ ರಾಶಿಯವರಿಗೆ ಅನುಕೂಲ. ಯಾಕೆಂದರೆ ಸ್ಮೂತಾಗಿ ಆಗಬೇಕು ಅವರಿಗೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೂಡ ಓದ್ಬೋದು. ಚಂದ್ರ ವ್ಯಾಪಾರ ವ್ಯವಹಾರಕ್ಕೂ ಬರ್ತಾನೆ, ಅದು ನೆನಪಿರಲಿ. ಈ ಸಾಮಾನ್ಯವಾಗಿ ಕಿರಾಣಿ ಅಂಗಡಿ ಇಟ್ಟವರು ಅಲ್ಲ, ಸ್ವಲ್ಪ ಚಂದ್ರ ಫೇವರ್ ಇರ್ತಾರೆ. ಏನಾದರೂ ಆಗಲೇ ಹೇಳ್ತಾ ಇದ್ದೀನಿ, ಗುರು ರವಿ ಕಟಕ ರಾಶಿಯ ಸಂಪರ್ಕಕ್ಕೆ ಬಂದರೆ IPS, IAS, UPSC ಸಂಬಂಧ ಸರ್ಕಾರಿ ವಿದ್ಯೆಗಳನ್ನು ಓದಿಬಿಡ್ತಾರೆ. ಆ ನಾಲೆಡ್ಜು ತಾನಾಗಿ ಬಂದ್ಬಿಡುತ್ತೆ. ವೈದ್ಯಕೀಯ ಓದೋದಾದರೆ ಕಟಕ ರಾಶಿಯವರು ಮಕ್ಕಳ ವೈದ್ಯಕೀಯ ಅದಕ್ಕೆ ಮ್ಯಾಚ್ ಆಗುತ್ತೆ, ಅವ್ರಿಗೆ ಪೀಡಿಯಾಟ್ರಿಷಿಯನ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ಬೋದು. ಶಿಕ್ಷಣ ಇಲಾಖೆ ಸಂಬಂಧಗಳು, ಈ ಸಾಮಾನ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕ್ಲರ್ಕು ಮತ್ತು ಅದನ್ನು ನೋಡ್ಕೊಳ್ಳೋ ಅಂಥವ್ರು, ಅದೆಲ್ಲ ಲೀಡರ್ಸ್ ಇರ್ತಾರೆ. ಇದನ್ನೆಲ್ಲ ಕೂಡ ಚಂದ್ರನ ರಾಶಿ. ಈಗ ನೋಡಿ, ನಾನು ಹೇಳಿದೆಲ್ಲ ಸ್ಮೂತ್ ವಿದ್ಯೆಗಳೇ, ಸ್ಮೂತ್ ಗೋಯಿಂಗ್ ಕೆಲಸಗಳೇ. ಈ ರೀತಿ ಮಾಡ್ಬೋದು. ಈ ಕಟಕ ರಾಶಿಗೆ ನಾನಾಗಲೇ ಹೇಳಿದಾಗೆ, ಈ ಕಟಕ ರಾಶಿಯಲ್ಲೇ ಗುರುವೋ ಅಥವಾ ಇನ್ಯಾರ ಕೂತಾರೆ, ಗುರು ಅಂತ ಕೂತ್ರೆ ವೈದ್ಯಕೀಯ ಓದ್ಬೋದು, ಮೆಡಿಕಲ್ ಪ್ರೊಫೆಸರ್ ಓದ್ಬೋದು. ಅದೇ ಚಂದ್ರನ ಜೊತೆ ಕುಜ ಬಂದುಬಿಟ್ರೆ ಮತ್ತೆ ಅಲ್ಲಿ ಶಸ್ತ್ರ ಚಿಕಿತ್ಸೆ ಅಥವಾ ಮತ್ತಿನ್ನೋ ಇಂಜಿನಿಯರಿಂಗ್ ಮಿಕ್ಸು, ಇನ್ಯಾವುದೋ ಅವರು ರಿಲೇಟೆಡ್ ಟು ಅಗ್ನಿ ಅಂತ ಹೇಳ್ತೀವಲ್ಲ ನಾವು, ಫೈರ್, ಒಂದು ಸ್ವಲ್ಪ ಇದಾದಾಗಂಥದ್ದು, ಈ ನಾನ್ ವೆಜ್ ಹೋಟೆಲ್ ಇಡೋದು, ಇದೆಲ್ಲ ಆಗುತ್ತೆ, ಕುಜ ಮಿಕ್ಸ್ ಆಗುತ್ತೆ. ಈಗ ಚಂದ್ರ ಪವಿತ್ರ ಆ್ಯಂಡ್ ಸಾಫ್ಟು, ಅವ್ರ ಜೊತೆ ನಾವು ಒಬ್ಬ ಹೊರಟನ್ನು ತಂದು ಹಾಕಿದ್ರೆ ಅವನೇನು ಮಾಡ್ತಾನೆ, ಅವ್ನ ರೂಟ್ಗೆ ಹೇಳ್ಕೊಂಡು ಹೋಗ್ತಾನೆ, ನಾನ್ ವೆಜ್ ಹೋಟ್ಲಿಗೆ ಮಾಡಿಸ್ಬಿಡ್ತಾನೆ. ಈ ರೀತಿಗೆಲ್ಲ ವ್ಯತ್ಯಾಸಗಳು, ವಿಭಿನ್ನಗಳು, ಕೌತುಕಗಳು ಇರ್ತವೆ. ಕುಂಡಲಿಯನ್ನು ಪರಿಶೀಲಿಸಿದಾಗ ಅದ್ರ ಡೀಟೇಲ್ ಗೊತ್ತಾಗುತ್ತೆ. ಇವರು ಬಿಸ್ನೆಸ್ ಮಾಡೋದಾದ್ರೆ ಏನು ಮಾಡ್ಬೋದು? ಕಟಕ ರಾಶಿ ಬೇಕರಿ, ಹಸು ಸಾಕಾಣಿಕೆ, ಪ್ರಾವಿಷನ್ ಸ್ಟೋರ್ಸು, ಗಿಡ ಮರ ಪ್ಲಾಂಟೇಶನ್ಗಳು, ಕೃಷಿ ಕೆಲಸ, ಚಿನ್ನ ಬೆಳ್ಳಿ ಕೆಲಸ. ಭಾಳ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ ಅವ್ರಿಗೆ. ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಚಂದ್ರನ ಪವರ್ ತುಂಬ ಚೆನ್ನಾಗಿರಬೇಕು. ಯಾಕೆ ಅಂತಂದರೆ ಲೋಹಗಳನ್ನು ತಗೊಂಡಾಗ ಬೆಳ್ಳಿಗೆ ಚಂದ್ರ ಬರ್ತಾನೆ, ಚಿನ್ನಕ್ಕೆ ಗುರು ಬರ್ತಾನೆ, ಕಬ್ಬಿಣಕ್ಕೆ ಶನಿ ಬರ್ತಾನೆ, ಕಂಚು ಹಿತ್ತಾಳೆಗಳಿಗೆ ಕುಜ ಬರ್ತಾನೆ. ಈ ಮತ್ತೆ ಅಲ್ಲಿಂದ ಬೇರೆ ಒಂದು ಡೈವರ್ಷನ್ ಇದೆ ಅದು ಈ ಸಂದರ್ಭವಂತೂ ಹೇಳಿಬಿಟ್ಟೆ ನಾನು. ಅಲ್ಲಿ ಬೇರೆ ಬೇರೆ ಗ್ರಹಗಳದ್ದು ಆಯಾ ಲೋಹಕ್ಕೆ ಯಾವ ತಾಮ್ರಕ್ಕೆ ಒಬ್ಬರಿದ್ದಾರೆ, ತಾಮ್ರಕ್ಕೆ ರಾಹು ಬರ್ತಾನೆ, ಈ ರೀತಿಯೆಲ್ಲ ಇರುತ್ತೆ. ಬೆಳ್ಳಿಗೆ ಕೇತು ಬರುತ್ತೆ. ಮತ್ತೆ ಚಂದ್ರಗೆ
ಚಿನ್ನ ಬೆಳ್ಳಿ ಕೆಲಸಗಾರರು ಬರ್ತಾರೆ. ಯಾಕೆಂದರೆ ಇದು ಜಲತತ್ವ ರಾಶಿ. ವಾಟರ್ ಸಪ್ಲೈ ಅವರು ಬರ್ತಾರೆ. ಸ್ವಿಮ್ಮಿಂಗ್ ಪೂಲ್ ನಡೆಸ್ತಾರಲ್ಲ ಅವ್ರು ಬರ್ತಾರೆ. ಫಿಶರಿ ವರ್ಕ್ ಮೀನುಗಾರರು ಬರ್ತಾರೆ. ಟ್ಯುಟೋರಿಯಲ್ಲು, ಆಮೇಲೆ ಮಕ್ಕಳ ಪಾಲನೆ, ಪ್ರೀ ನರ್ಸರಿ, ಡೇ ಕೇರ್ ಎಲ್ಲ ನಡೆಸ್ತಾರಲ್ಲ ಅವರಿಗೆ ಚಂದ್ರ ಬರ್ತಾರೆ. ಎಷ್ಟು ಉದ್ಯೋಗಗಳು ಎಷ್ಟು ಗೌಪ್ಯವಾಗಿ ನಿಮ್ಮ ರಾಶಿಯಲ್ಲಿ ಅಡಗಿದೆ ನೋಡಿ, ನಿಮಗೆ ಗೊತ್ತಿರಲ್ಲ. ಒದಾಡ್ತಾ ಇರ್ತೀರಿ ಏನು ಮಾಡೋದು ಅಂತ. ಇಷ್ಟು ಕೆಲಸಗಳಿರ್ತವೆ ಒಂದೊಂದು ರಾಶಿಯವರಿಗೆ, ನೋಟ್ ಮಾಡ್ಕೊಂಬಿಡಿ ಅವೆಲ್ಲ. ಆಮೇಲೆ ಮಿಲ್ಕ್ ಡೈರಿ, ಹಾಲು ಮಾರಾಟಗಾರರು, ಬೆಳಗಿನ ಜಾವ ಎದ್ದು ಹಾಲೆಲ್ಲ ಹಾಕ್ತಾರಲ್ಲ ಅವರೆಲ್ಲ ಈ ಚಂದ್ರನ ಬರ್ತಾರೆ. ಅದರ ಮುಂದಿನ ರಾಶಿ ಸಿಂಹ. ಸ್ಟ್ರಾಂಗ್ ರಾಶಿ. ಮೇಷ ಬಿಟ್ಟರೆ ನಮಗೆ ಸ್ಟ್ರಾಂಗ್ ರಾಶಿ ಇದೇ ಸಿಗ್ತಾ ಇರುತ್ತೆ. ಮೇಷದಿಂದ ಪಂಚಮದಲ್ಲಿರುವ ಸಿಂಹ ರಾಶಿ ವೆರಿ ಪವರ್ಫುಲ್ ರಾಶಿ. ಯಾಕೆ ಹೇಳಿ? ಅದರ ಅಧಿಪತಿ ರವಿ, ವೆರಿ ಸ್ಟ್ರಾಂಗ್. ಬಿಸಿ 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 ಹ್ಞೂ ಅಂತಿರ್ತಾರೆ ಸಿಂಹ ರಾಶಿ. ಬಟ್ ಅವರು ವೆರಿ ಪ್ರಾಂಪ್ಟ್, ಎಥಿಕ್ಸ್ ಜಾಸ್ತಿ, ಶಿಸ್ತು ಜಾಸ್ತಿ ಸಿಂಹರಾಶಿಯವರು. ಅವರಲ್ಲಿ ಕೊಂಕುತನ, ಅಪ್ರಾಮಾಣಿಕತೆ ಕಡಿಮೆ. ಸಿಂಹರಾಶಿ ನೇರ ನುಡಿ, ಫಿಲ್ಟರ್ ಇರಲ್ಲ ಅವರು. ಎಲ್ಲ ವ್ಯವಹಾರ ಶಿಸ್ತಿರ್ಬೇಕು ಅವರು. ಅವರು ಏನು ಕೆಲಸ ಮಾಡ್ಬೋದು ಅಂದಾಜು ಮಾಡ್ಕೊ, ಯಾವ್ಯಾವ ಕೆಲಸ ಮಾಡ್ಬೋದು. ಕ್ಯಾರೆಕ್ಟರೈಸೇಷನ್, ನನ್ನ ಗ್ರಹ ಕ್ಯಾರೆಕ್ಟರೈಸೇಷನ್ ಹೇಳಿದಕ್ಕೆ ನಿಮ್ಗೆ ಐಡಿಯಾ ಬಂದ್ಬಿಟ್ಟಿದೆ. ಇವರು ರೀತಿ ತೋರಿದವ್ರು ಇವರು ಇರ್ತಾರೆ. ಸಿಂಹ ರಾಶಿ ಆಗಲಿ ಲಗ್ನ ಆಗಲಿ, ಲಾ ಆ್ಯಂಡ್ ಆರ್ಡರ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಉನ್ನತ ಹುದ್ದೆಯವರು, ಜಡ್ಜ್ಗಳು, ನ್ಯಾಯಾಧೀಶರುಗಳು, ವೈದ್ಯಕೀಯ ಆದರೆ ಫಿಸಿಷಿಯನ್, ಹೃದ್ರೋಗ ತಜ್ಞರು, ಪೊಲಿಟಿಕಲ್ ಸೈನ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್, ಸರ್ಕಾರಿ ಸಂಬಂಧ ವಿದ್ಯೆಗಳು, ಪೊಲೀಸ್ ಸಂಬಂಧ ವಿದ್ಯೆಗಳು ಇತ್ಯಾದಿ, ಹಾರ್ಡ್ವೇರ್ ಸಂಬಂಧ ವಿದ್ಯೆಗಳು, ಸಿವಿಲ್ ಇಂಜಿನಿಯರಿಂಗ್ ಬರ್ತಾರೆ. ಎಲ್ಲ ಒಂದು ಕಡೆ ಈ ಕುಜನ ಸಂಪರ್ಕ ಬಂದ್ಬಿಟ್ರೆ ಕಾಂಟ್ರಾಕ್ಟರ್, ಒಳ್ಳೆ ರಿಯಲ್ ಎಸ್ಟೇಟ್ ಕಾಂಟ್ರಾಕ್ಟರ್ ಆಗಿರ್ತಾರೆ, ರಿಯಲ್ ಎಸ್ಟೇಟ್ ಆಫೀಸ್ ಇಟ್ಕೊಂಡಿರ್ತಾರೆ. ಕುಜನ ಸಂಪರ್ಕ ಬಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಮಿಲಿಟ್ರಿಗೆ ಹೋಗ್ತಾರೆ. ಈ ರವಿ ಒಂಥರ ಯೂನಿವರ್ಸಲ್, ಯಾವ ರಾಶಿಯನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರು ಟಾಪ್ ಹೋಗೋದೆ. ಇದಕ್ಕೆ ಕುಜ ಮಿಕ್ಸ್ ಮಾಡಿ ಟಾಪ್, ಶುಕ್ರನ್ ಮಿಕ್ಸ್ ಮಾಡಿ ಟಾಪ್, ಹೀರೋಗಳು ಹೀರೋಯಿನ್ಗಳು, ದೊಡ್ಡ ಶ್ರೀಮಂತರು. ಇದಕ್ಕೆ ಗುರುನ್ ಮಿಕ್ಸ್ ಮಾಡಿ ತಹಸೀಲ್ದಾರರು, IAS, KS, DC, ಯಾವುದನ್ನೇ ಮಿಕ್ಸ್ ಮಾಡಿ ಟಾಪ್ ಹೋಗ್ಬೋದು. ಬಹಳ ಅದ್ಭುತವಾದಂಥ ರಾಶಿ ಸಿಂಹರಾಶಿ. ಸಿಂಹರಾಶಿಲಿ ಹುಟ್ಟಿದ್ದಾರೆ ಅಂತಂದರೆ ಅವ್ರನ್ನ ನೀವು ಧಾರಾಳವಾಗಿ ನಂಬಬಹುದು ಅವ್ರನ್ನ. ಆದರೆ ಅವ್ರ ಹತ್ರ ಹೇಗಕ್ಕೆ ರೆಡಿ ಇರಬೇಕು, ಅವ್ರ ಹತ್ರ ದಯಾದಾಕ್ಷಿಣ್ಯಕ್ಕೆ ಜಾಗ ಇರಲ್ಲ. ಪಕ್ಕಾ ಪ್ರಾಕ್ಟಿಕಲ್, ನೋ ಸೆಂಟಿಮೆಂಟ್ಸ್ ಅವ್ರ ಹತ್ರ ಸಿಕ್ಕಲ್ಲ. ಅವ್ರನ್ನ ಆ ಥರದ ಮನಸ್ಥಿತಿಯನ್ನು ಒಪ್ಕೊಳ್ಳೋದಾದರೆ ನೀವು ಸಿಂಹರಾಶಿಯವರ ಸಹವಾಸ ಮಾಡಬಹುದು, ಸಿಂಹರಾಶಿಯವ್ರನ್ನ ಮದುವೆ ಮಾಡ್ಕೋಬಹುದು. ಅವರು ಬಿಸ್ನೆಸ್ ಮಾಡೋದಾದರೆ ಕಟ್ಟಡ ಸಾಮಗ್ರಿ ವ್ಯಾಪಾರಗಳು, ಕಬ್ಬಿಣ ಸಿಮೆಂಟ್ ವ್ಯಾಪಾರ, ಜ್ಯುವೆಲರಿ ವರ್ಕ್ಸ್, ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಕಾಂಟ್ರಾಕ್ಟರ್, ಒಟ್ಟಾರೆ ಲೀಡರ್ಶಿಪ್ ಕ್ವಾಲಿಟೀಸ್, HR, ಮ್ಯಾನೇಜರ್, ಹೆಡ್ ಆಫ್ ದಿ ಫಿಕ್ಷನ್ಸ್, ಮೇಸ್ತ್ರಿ, ಚಳುವಳಿ ಹೋರಾಟ. ಮತ್ತೆ ಇನ್ನೊಂದು ಎರಡು ಆಯಿತು ಅಂದರೆ ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ, ಬಾಸ್, ಲೀಡರ್ಶಿಪ್, ಓನರ್, ಎಲ್ಲ ಸಿಂಹರಾಶಿ. ನೋಡಿ ಎಂಥ ಕ್ಯಾರೆಕ್ಟರೈಸೇಷನ್ ನಮಗೆ ಸಿಗುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಈ ರಾಶಿಗೋಸ್ಕರ ಒಂದು ವಿಶ್ಲೇಷಣೆ ನಾನು ಸಪ್ರೇಟಾಗಿ ಮಾಡಿದ್ದೀನಿ. ಏನಂತಂದರೆ ಯಾವ್ಯಾವ ಸಂಪರ್ಕ ರವಿಗೆ ಬಂದರೆ ಏನಾಗ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್, ರವಿಗೆ ಕುಜನ ಸಂಪರ್ಕ ಬಂದರೆ ಡಾಕ್ಟರ್ ಆ್ಯಂಡ್ ಪಾಲಿಟಿಕ್ಸ್, ಶನಿಯ ಸಂಪರ್ಕ ಬಂದರೆ ಸರ್ಕಾರಿ ಹುದ್ದೆ ವೃತ್ತಿ, ಬುಧನ ಸಂಪರ್ಕ ಬಂದರೆ ವ್ಯಾಪಾರ ವ್ಯವಹಾರ ಷೇರುಪೇಟೆ, ಗುರುವಿನ ಸಂಪರ್ಕ ಬಂದರೆ DC, ತಹಸೀಲ್ದಾರ್, ಉನ್ನತ ಅಧಿಕಾರಿ, ಶುಕ್ರನ ಸಂಪರ್ಕ ಬಂದರೆ ಕಲೆ, ನಟನೆ, ಕ್ರಿಯೇಟಿವಿಟಿ, ಚಂದ್ರನ ಸಂಪರ್ಕ ಬಂದರೆ ವ್ಯವಸಾಯ, ಮಾರ್ಕೆಟ್. ಎಷ್ಟು ಚೆನ್ನಾಗಿದೆಪ್ಪ ಕಾಂಬಿನೇಷನ್. ಒಳ್ಳೆ ಒಂದು ಅದ್ಭುತವಾದ ಯಾವುದೋ ಒಂದು ದೊಡ್ಡ ಏನಂತಾರೆ ಅದಕ್ಕೆ, ಒಂದು ದೊಡ್ಡ ಇದು ಸಂಶೋಧನೆ ಬಹಳ ವಿಭಿನ್ನ ಇದು ಮಾತ್ರ ತಿಳ್ಕೋದ ಹೋದರೆ. ಬಟ್ ಅದ್ರ ಆಳಕ್ಕೆ ಇಳಿಬೇಕಷ್ಟೆ.